ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಗ್ತಾ ಇರೋ ಪ್ಲೇಸು ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದು ಯಾವುದಪ್ಪ ಅಂದರೆ ನಮ್ಮ ಬೆಂಗಳೂರಲ್ಲಿ ಅತಿ ದೊಡ್ಡದಾಗಿರುವಂತಹ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ನೋಡಿ ಸಹಕರಿಸಿ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೊನೆಗೂ ನಮ್ಮ ಇಸ್ಕಾನ್ ಟೆಂಪಲ್ ಬಂತು. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಹೊರಗಡೆನೆ, ಇನ್ನು ಒಳಗಡೆ ಹೋದ್ರೆ ಇನ್ನು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ನನ್ನ ವ್ಲಾಗ್ ಮೂಲಕ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ದೇವಸ್ಥಾನಕ್ಕೆ ಹೋದಾಗ ಅದರದ್ದೇ ಆದಂತಹ ರಿಸ್ಟ್ರಿಕ್ಷನ್ಗಳು ಎಲ್ಲ ಇರುತ್ತೆ. ಅದೇನಪ್ಪ ಅಂದರೆ ಸ್ಲಿಪ್ಪರ್ಸ್ಗಳು, ಬ್ಯಾಗ್ಗಳು ಕೌಂಟರಲ್ಲಿ ಇಡಬೇಕಾಗುತ್ತೆ. ಆಮೇಲೆ ಟಿಕೆಟ್ ಕೊಡ್ತಾರೆ, ಆ ಟಿಕೆಟನ್ನು ಕೂಡ ಜೋಪಾನವಾಗಿ ಇಟ್ಕೋಬೇಕು. ಒಂದು ಪೇರಿಗೆ 5 ರೂಪಾಯಿನ ಚಾರ್ಜ್ ಮಾಡ್ತಾರೆ. ರೂಲ್ಸ್ ಕೂಡ ಫಾಲೋ ಮಾಡಿದಾಗ ಆಗುತ್ತೆ. ಆಮೇಲೆ ನಮ್ಮ ಸ್ಲಿಪ್ಪರ್ಸ್ಗೂ ಎಲ್ಲ ಕೂಡ ಸೇಫ್ಟಿ ಕೂಡ ಇರುತ್ತೆ. ನಾವು ನಡ್ಕೊಂಡು ಹೋಗಬೇಕಾದ್ರೆ ಈ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ರು ಏನಪ್ಪ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ 25ನೇ ತಾರೀಕಿದೆ ಅಲ್ವಾ. ಸೊ ಹಾಗಾಗಿ ಅದರ ಪ್ರಯುಕ್ತ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅವಕಾಶ ಇರುತ್ತೆ. ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ ಆ ಟೈಮಿಂಗ್ಸ ಫಾಲೋ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಈ ಇಸ್ಕಾನ್ ಟೆಂಪಲನ್ನು ಕಟ್ಟಿದಾರಲ್ಲ, ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಅದ್ಭುತವಾಗಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಅವರಿಗೊಂದು ನಮ್ಮ ಎಲ್ಲರ ಕಡೆಯಿಂದ ಸಲ್ಯೂಟ್ ಅಂತ ಹೇಳೋಣ. ಅಷ್ಟು ಚಂದವಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಎಲ್ಲರೂ ಈ ವಾಯ್ಸನ್ನು ಅಬ್ಸರ್ವ್ ಮಾಡಿ ಎಷ್ಟು ಚಂದ ಹೇಳ್ತಾರೆ ಈ ವಾಯ್ಸ್ ಅಂತಂದರೆ ಎಲ್ಲರೂ ಕೇಳಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇದ್ರದ್ದೇ ಆದಂತಹ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮೂಲಕನೇ ನಾವು ದೇವಸ್ಥಾನದ ಒಳಗೆ ಹೋಗಬೇಕಾಗುತ್ತೆ. ಅದನ್ನು ಕೂಡ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಕಡೆನೂ ಗೈಡ್ಲೈನ್ ಇರುತ್ತೆ. ಒಳಗೆ ಹೋಗಬೇಕು, ಒಳಗಿಂದ ಮತ್ತೆ ಎಕ್ಸಿಟ್ ಆಗಬೇಕು, ಮತ್ತು ದೇವಸ್ಥಾನ ಕಡೆಗೆ ಹೇಗೆ ಹೋಗಬೇಕು ಪ್ರತಿಯೊಂದು ಕೂಡ ನೀಟಾಗಿ ವಿವರಿಸಿದ್ದಾರೆ. ಯಾರಿಗೆಲ್ಲ ಈ ಬುಕ್ಸ್ ತೊಗೋಬೇಕು ಅಂತ ಆಸಕ್ತಿ ಇರುತ್ತಲ್ಲ, ಅವರು ಕೂಡ ಇಲ್ಲಿ ಬುಕ್ಸನ್ನು ಪರ್ಚೇಸ್ ಮಾಡ್ಬೋದು. ಬುಕ್ಸ್ಗಳನ್ನು ಆಮೇಲೆ ನಮ್ಮ ಕೃಷ್ಣ, ರಾಧಾ ಅವರೆಲ್ಲ ಫೋಟೋಸ್ಗಳನ್ನು ಸಹ ಇಟ್ಟಿದ್ದಾರೆ. ಯಾರಿಗೆಲ್ಲ ಆಸಕ್ತಿ ಇರ್ತಾರೋ ಅವರೆಲ್ಲ ತೊಗೋಬೋದು ಅಂತ ಹೇಳ್ತೀನಿ. ಅಮೌಂಟು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಷ್ಟೊಂದೇನು ಜಾಸ್ತಿ ಏನು ಇರೋದಿಲ್ಲ. ಅಂದರೆ ಯಾರಿಗೆ ಇಷ್ಟ ಇರುತ್ತೋ ಅದು ಎಷ್ಟೇ ದುಡ್ಡಾದರೂ ತೊಗೋಬೇಕು ಅಂತ ಆಸೆ ಇರುತ್ತೆ, ತೊಗೊಳ್ಳಿ. ಫೈನಲ್ ಆಗಿ ಪ್ರಸಾದ ಹತ್ರ ಬಂದ್ವಿ. ಪ್ರಸಾದ ಮಾತ್ರ ಸೂಪರಾಗಿತ್ತು. ಪೊಂಗಲನ್ನು ಕೊಡ್ತಾಯಿದ್ರು. ಆಮೇಲೆ ಇವ್ರು ನೀಡ್ತಾ ಇದ್ದಾರಲ್ಲ, ಅವರು ಹಾಗೆ ನೀಡ್ತಾ ಇರಲ್ಲ, ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಹೇಳ್ತಾನೆ ನೀಡ್ತಾಯಿದ್ರು. ಗ್ರೇಟ್ ಅಲ್ವಾ. ಪ್ರಸಾದ ಇಸ್ಕೊಂಡು ನನ್ನ ಕಣ್ಣಿಗೆ ಒತ್ಕೊಂಡು ಇದನ್ನೇ ಅಮೃತ ಅಂತ ಹೇಳ್ಕೊತ ನನಗೆ ಎಷ್ಟು ಖುಷಿಯಾಗಿ ತಿಂತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿತ್ತು ಅದು ಪ್ರಸಾದ ಕೂಡ. ಆಮೇಲೆ ಅಲ್ಲಿ ಅದೇನೋ ಗೊತ್ತಿಲ್ಲ, ಆ ದೇವಸ್ಥಾನದಲ್ಲಿರುವಂಥ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ನೀವಾದರೂ ಕಮೆಂಟ್ ಮಾಡಿ. ಹಾಗೆ ಹೊರಗೆ ಬಂದ್ವಿ. ನಮ್ಮ ಕಣ್ಣಿಗೆ ಕಾಣಿಸಿದ್ದು ಮೈಸೂರು ಸ್ಯಾಂಡಲ್ ಸೋಪ್. ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತೈತಪ್ಪ ಅಂದರೆ ಅದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಆ ಸ್ಮೆಲ್ಲೇ ನಮ್ಮನ್ನು ಎಳ್ಕೊಂಡು ಹೋಯ್ತು ಅಂತಲೇ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಸ್ಮೆಲ್ ಬಂತು. ಆಮೇಲೆ ಪ್ರತಿಯೊಂದು ಕೂಡ ಅಂದರೆ ನಮ್ಮ ಅಂಗಡಿಗಳಲ್ಲಿ ತೊಗೊತೀವಲ್ಲ ಅದಕ್ಕಿಂತ ಕೂಡ 20 ರೂಪಾಯಿ ನಾವು ತೊಗೊಂಡ್ವಿ. 20 ರೂಪಾಯಿ ಕಡಿಮೆನೇ ಇಸ್ಕೊಂಡ್ರು. ಆಮೇಲೆ ಸ್ಮೆಲ್ಲು ಎಲ್ಲ ಚೆನ್ನಾಗಿದೆ. ನಾವು ಯೂಸ್ ಮಾಡೋಣ ಅಂತ ಒಂದು ಬಂಡಲ್ ತೊಗೊಂಡ್ವಿ. ನೋಡೋಣ ಹೇಗಿರುತ್ತೆ ಅಂತ, ಯೂಸ್ ಮಾಡೋಣ. ನೀವು ಕೂಡ ಇಸ್ಕಾನ್ ಟೆಂಪಲಿಗೆ ಹೋದರೆ ನೀವು ಕೂಡ ಇಲ್ಲಿ ವಿಸಿಟ್ ಮಾಡಿ, ಇಷ್ಟ ಆದರೆ ತೊಗೊಳ್ಳಿ ಅಂತ ಹೇಳ್ತೀನಿ. ಸ್ಮೆಲ್ ಮಾತ್ರ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು.
ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ನನ್ನ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.